RTE ಕಾಯ್ದೆಯಲ್ಲಿ ಭಾರೀ ಪ್ರಚಾರ ಗಳಿಸಿರುವ ಅಂಶ ಅಂದ್ರೆ ಬಡವರಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತು ಅಂಗವಿಕಲರಿಗೆ ಉಚಿತವಾಗಿ 25% ಸೀಟು ಕೊಡೋದು. ಆದ್ರೆ ಖಾಸಗಿ ಶಾಲೆಗಳ ಮರ್ಜಿ ನೋಡಿ ಅದನ್ನೂ ಕೊಡಲ್ಲ ಅಂತಿವೆ. ಅಷ್ಟೇ ಅಲ್ಲ, ಮಾನ ಮರ್ಯಾದೆ ಇಲ್ಲದೆ ಬಡವರಿಂದಲೇ ಫೀಸ್ ಕಲೆಕ್ಟ್ ಮಾಡ್ತಿವೆ. ಶಿಕ್ಷಣದ ಹಕ್ಕಿಗೆ ಕುಸುಮಾದ ಕೊಕ್ಕೆ. ಈ ನಾಡಿನ ನೆಲ, ಜಲ, ಶಿಕ್ಷಕರನ್ನ ಅಷ್ಟೇ ಅಲ್ಲ, ಇಲ್ಲಿನ ಹೆತ್ತವರಿಂದ ಡೊನೇಷನ್ ಲೂಟಿ ಮಾಡಿ ಈಗ ಬಲಿಷ್ಠರಾಗಿ ಬೆಳೆದಿರುವ ಖಾಸಗಿ ಶಾಲೆಗಳು ಈ ನೆಲದ ಕಾನೂನಿಗೆ ಕ್ಯಾರೆ ಅಂತಿಲ್ಲ. ಈಗ ಅವರು ಕಾನೂನಿಗಿಂತಲೂ ಮಿಗಿಲಾಗಿ ಬೆಳೆದು ನಿಂತಿದ್ದಾರೆ. ಕುಸುಮ 2 ವರ್ಷದ ಆದಮೇಲೆ ಈಗ 1800 ಶಾಲೆಗಳಲ್ಲಿ ನಾವು ಮಕ್ಕಳಿಗೆ ಪ್ರವೇಶ ಕೊಡಲ್ಲ ಅಂದರೆ ಆ 1800 ಶಾಲೆಗಳಲ್ಲಿ ಕನಿಷ್ಠ 10 ಮಕ್ಕಳು ಅನ್ನೋ ಅಡ್ಮಿಷನ್ ಅಂದರೂ ಕೂಡ 18,000 ಮಕ್ಕಳಿಗೆ ಅಡ್ಮಿಷನ್ ಮಿಸ್ ಆಯಿತು. ಸೊ ಯಾರು ಇದಕ್ಕೆ ಕಾರಣ? ಇದನ್ನು ಅವ್ರು ಹೇಳ್ತಾರೆ, ನಾವು ನೇರವಾಗಿ ಶಿಕ್ಷಣ ಮಂತ್ರಿಯವರಿಗೆ ಪತ್ರವನ್ನು ಬರೆದಿದ್ದೀವಿ ಅಂತ. ನನಗೆ ಆಶ್ಚರ್ಯ ಆಗುತ್ತೆ, ಯಾಕೆ ನೇರವಾಗಿ ಶಿಕ್ಷಣ ಮಂತ್ರಿಯವರು ಅವರ ಮೇಲೆ ನ್ಯಾಯಾಂಗ ನಿಂದನೆ ಕೇಸನ್ನು ಹಾಕಿಲ್ಲ? ಯಾಕೆಂತ ನ್ಯಾಯಾಲಯ ಹೇಳಿದ ಮೇಲೂ ಕೂಡ ನ್ಯಾಯಾಲಯದ ಆದೇಶವನ್ನು ನಾನು ಧಿಕ್ಕರಿಸ್ತೀನಿ, ನಾನು ಕೊಡಲ್ಲ, ನಿಮ್ಮ ಶಾಲೆಗಳು ಏನೋ ಮೊದಲು ಅಡ್ಮಿಷನ್ಸನ್ನು ಮಾಡ್ಕೊಳ್ಳಿ. ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಅವರು ಹೇಳಬೇಕಾಗಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಸದಾಕಾಲ ಹೋಗ್ತಾರೆ ಅಡ್ಮಿಷನ್. ಆದರೆ ನಿಂದು ಕೂಡ ಸಾಮಾಜಿಕ ಜವಾಬ್ದಾರಿ ಇದೆ. 25% ಉಚಿತ ಸೀಟು ಕೊಡುವುದನ್ನು ತಪ್ಪಿಸಲು ನಾನಾ ಮಾರ್ಗಗಳನ್ನು ಇವರು ಅನುಸರಿಸುತ್ತಿದ್ದಾರೆ. ಅದರಲ್ಲಿ ಮೈನಾರಿಟಿ ಅನ್ನೋ ಮಾರ್ಗವೂ ಒಂದು. ನಾವು ಮೈನಾರಿಟಿ, ಹಾಗಾಗಿ ನಮಗೆ RTE ಬರೋದಿಲ್ಲ, ಅಂದರೆ ಅದರಲ್ಲಿ RTE 25% ಬರೋದಿಲ್ಲ, ನಾವು ಹಾಗೆ ಮಕ್ಕಳನ್ನ ತಗೊಳ್ಳೋದಿಲ್ಲ ಅಂತ ಆ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಸೊ ಕೆಲವು ಶಾಲೆಗಳು ಪೇರೆಂಟ್ಸ್ ಹೋಗಕ್ಕೆ ಮುಂಚೆನೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ನಾವು ಮೈನಾರಿಟಿ ಬರೋದಿಲ್ಲ ಅಂದರೆ ಪೇರೆಂಟ್ಸಲ್ಲಿ ಅಪ್ಲಿಕೇಶನ್ನೇ ಕೊಡೋಕ್ಕೆ ಹೋಗಿಲ್ಲ. ನ್ಯಾಷನಲ್ ಕಮಿಟಿಯಿಂದ ತೊಗೊಂಡಿದ್ದೀರಾ, ಅದರದ್ದು ಅಪ್ಲಿಕೇಶನ್ ತೊಗೊಂಡಿದ್ದೀರಾ? ಇಲ್ಲ, ನಾವು ಸ್ಟೇಟಿಂದ ತೊಗೊಂಡಿದ್ದೀವಿ. ಸ್ಟೇಟಿಂದ ತೊಗೊಂಡಿದ್ದೀರಾ? ಇಲ್ಲ, ವಕ್ಫ್ ಬೋರ್ಡಿಂದ ಕ್ಲೈಮ್ ಮಾಡ್ಕೊಂಡಿದ್ದೀವಿ. ಅದನ್ನು ಯಾವ ಶಾಲೆಗಳು ಡಿಸ್ಕ್ಲೋಸ್ ಮಾಡಿಲ್ಲ, ಯಾಕಂದರೆ ಶಾಲೆ ಒಳಕ್ಕೆ ಬಿಡೋದಿಲ್ಲ ನಮ್ಮನ್ನು. ಯಾವಾಗ ಅದನ್ನು ವಿಚಾರಿಸೋಕ್ಕೆ ಪೇರೆಂಟ್ಸ್ನ ಒಳಗೆ ಬಿಡೋದಿಲ್ಲ, ಇನ್ನು ಪಾರದರ್ಶಕತೆ ಎಲ್ಲಿ ಬರುತ್ತೆ? ಕೆಲ ಶಾಲೆಗಳು ಹೆತ್ತವರಿಗೆ ಸುಳ್ಳು ಮಾಹಿತಿ ಕೊಟ್ಟು ಹೆತ್ತವರ ದಾರಿ ತಪ್ಪಿಸುತ್ತಿದ್ದಾರೆ. ಅಕಾರ್ಡಿಂಗ್ ಟು ಗೌರ್ಮೆಂಟ್ ಬಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ಸ್ ತೊಗೊಬೇಕು ಅಂತ ರೂಲ್ ಆಗಿರೋದು. ನನ್ನ ಹತ್ರ ಲಿಸ್ಟು ಇದೆ ಅದರ ಬಗ್ಗೆ. ಅವ್ರನ್ನ ಹೋಗ್ಬಿಟ್ಟು ಅಪ್ಲಿಕೇಶನ್ಸ್ ಕೊಟ್ಟು ಬಂದ ಮೇಲೆ ಇವಾಗ ಅವ್ರದ್ದೆಲ್ಲ ರಿಜೆಕ್ಟ್ ಮಾಡಿದ್ದಾರೆ. ಏನಕ್ಕೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಪ್ರಿನ್ಸಿಪಲ್ ಅವರು, ನಮ್ಮ ಫಾದರ್ ಬಂದಿದ್ದಾರಲ್ಲ, ಅವರು LKGಗೆ ಮಾತ್ರ ತೊಗೊಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಆ ಪ್ರಕಾರವಾಗಿ ನಾವು ತೊಗೊಂಡಿದ್ದೀವಿ. ಬಟ್ ಗೌರ್ಮೆಂಟ್ ಪ್ರಕಾರವಾಗಿ ಅವ್ರಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಕೊಡಬೇಕು ಅಂತ ಇದಾಗಿರೋದು. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅವರು ಒಂದೂ ತೊಗೊಂಡಿಲ್ಲ. ಈ ಸಲ ಎಲ್ಲ ರಿಜೆಕ್ಟ್ ಮಾಡ್ಕೋದು. ಈ ಸಲ ಈ ನೇತಾಜಿ ಇಸ್ಲಾಮಲ್ಲಿ ಕಮ್ಮಿ ಅಂದರೆ 10 ಜನ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ಗಾಗಿದೆ. 10 ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಮಾಜಿ ಶಾಸಕ ಶಿವರಾಮೇಗೌಡರ ಕಾಂಕರ್ ಶಾಲೆಯಲ್ಲಿ ಫೆಬ್ರವರಿಯಲ್ಲೇ RTE ಉಚಿತ ಸೀಟು ಹಂಚಿಕೆಯಾಗಿದೆಯಂತೆ. ಎಂಥ ಉದಾರತೆ ನೋಡಿ. ಈಗ RTE ಮುಗ್ದೋಯ್ತಲ್ಲ, ಈಗ ನಮ್ಮ ಮಗು ಆಗಲ್ಲ. ಇವಾಗ ಅಪ್ಲಿಕೇಶನ್ ತಗೊಳ್ಬೇಕು, ಅಲ್ಲ, ಯಾವ ಸೀಟ್ ಇದ್ದರೆ ಅಕಸ್ಮಾತ್ ಇಲ್ಲ, ಆಲ್ರೆಡಿ ಫುಲ್ ಆಗಿದೆ. ಇದು ಯಾವಾಗ ಕ್ಲೋಸ್ ಆಯಿತು ಮೇಡಮ್? ಐ ಥಿಂಕ್ ಲಾಸ್ಟ್ ಮಂತ್ ಫೆಬ್ರವರಿ ಸೆಲೆಕ್ಷನ್ ಎಲ್ಲ ಆಯಿತು. ಫೆಬ್ರವರಿ ಲಾಸ್ಟ್ ಆಗೋಯ್ತು. ಅವ್ರು ಬಂದ್ಬಿಟ್ಟು ಸೆಲೆಕ್ಷನ್ ಎಲ್ಲ ಮಾಡಿದ್ದಾರೆ, ಲಿಸ್ಟು ಹಾಕಿದ್ರು. ಸೊ ಇವಾಗ ಇನ್ನೂ ಅಪ್ಲಿಕೇಶನ್ ತಗೋಬೇಕು. ಹೆಚ್ಚಿನ ಖಾಸಗಿ ಶಾಲೆಗಳಿಗೆ RTE ಉಚಿತ ಸೀಟು ಕೊಡಲು ಮನಸ್ಸೇ ಇಲ್ಲ. ಯಾಕೆ ಗೊತ್ತಾ? ಅವರು ಆಡಿಟ್ ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ. ಆಡಿಟ್ ರಿಪೋರ್ಟಲ್ಲಿ ನೀವು ಏನೇನು ತೋರಿಸ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಹಣದ ಮೂಲ ಎಲ್ಲಿದೆ, ಅದನ್ನು ಹಣನ ಯಾವ ರೀತಿ ವಿನಿಯೋಗಿಸಿದ್ದೀರಾ, ಒಂದೊಂದು ಮಗುವಿಗೂ ಎಷ್ಟೆಷ್ಟು ಖರ್ಚು ಮಾಡಿದ್ದೀರಾ ಅಂತ ಕೊಡಬೇಕು. ಇದಕ್ಕೆಂದರೆ ಬೇರೆ ಮಕ್ಕಳ ಹತ್ರ 80,000, 1 ಲಕ್ಷ, 2 ಲಕ್ಷ ಫೀಸ್ಗಳು ತೊಗೊಂಡಾಗ ನೀವು ಅದನ್ನೆಲ್ಲ ತೋರಿಸ್ಬೇಕಾಗತ್ತೆ ನಿಮ್ಮ ಆಡಿಟ್ ರಿಪೋರ್ಟಲ್ಲಿ. ಭಾಳಷ್ಟು ಶಾಲೆಗಳು ಅದನ್ನು ತೋರಿಸೋಕ್ಕೆ ಸಿದ್ಧರಿಲ್ಲ. ಯಾಕೆ ಸಿದ್ಧರಿಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಆದಾಯದ ಮೂಲ ಜಾಸ್ತಿ ಇದೆ, ಆಮೇಲೆ ಖರ್ಚು ಮಾಡ್ತಿರೋದು ಕಡಿಮೆ ಇದೆ. ಬೇರೆ ಪೇರೆಂಟ್ಸ್ಗೆ ಇದು ಗೊತ್ತಾಗ್ಬಿಟ್ರೆ ಅವರು ಎಲ್ಲಿ ನಮ್ಮ ಶಾಲೆಯಿಂದ ಬಿಟ್ಬಿಡ್ತಾರೋ ಒಂದು ಭಯ. ಸೊ ಹಾಗಾಗಿ ಇದನ್ನು ವಿರೋಧಿಸೋಕ್ಕೆ ಶುರು ಮಾಡಿದ್ದಾರೆ. ಮುಲಾಜಿಲ್ಲದೆ ಶುಲ್ಕ ವಸೂಲಿ. ಕಾಯ್ದೆ ಪ್ರಕಾರ 25% ಉಚಿತ ಸೀಟು ಪಡೆದ ವಿದ್ಯಾರ್ಥಿಗಳಿಂದ ₹1 ಶಾಲೆ ಸಂಗ್ರಹಿಸುವ ಹಾಗಿಲ್ಲ. ಆದರೆ ಹೆಚ್ಚಿನ ಶಾಲೆಗಳು ಯಾವ ಭಯವೂ ಇಲ್ಲದೆ ₹1,000 ಫೀಸ್ ಸಂಗ್ರಹಿಸುತ್ತಿವೆ. ನಾವು ಸ್ಲಮ್ ಆಗಿದ್ದೀವಿ, ಫೀಸ್ ಅಷ್ಟು ಕೇಳಿದ್ರೆ ನಾವು ಎಲ್ಲಿಂದ ಹೋಗೋದು? ಮನೆ ಕೆಲಸಕ್ಕೆ ಹೋಗ್ತಾ ಇರೋದು, ನಾವು ಅಷ್ಟು ಫೀಸ್ಗೆ ನಾವು ಎಲ್ಲಿ ಹೋಗ್ತಾ ಇರೋದು ಮ್ಯಾಮ್? ಅಲ್ಲ, ನಿಮಗೆ ಸಿಕ್ಕಿದ್ದು RTEಯಿಂದ ಸೀಟ್ ಅಲ್ಲ, ಅಲ್ಲಿ ₹1 ಕೊಡುವಾಗಿಲ್ಲಲ್ಲ? ಅವ್ರು ಕೇಳ್ತಾ ಇದ್ದಾರೆ ಮ್ಯಾಮ್ ಫೀಸ್ ಕೊಡಿ ಅಂತ. ನಾವು ಎಲ್ಲಿಗೆ ಹೋಗ್ತಾ ಇರೋದು ಹೇಳಿ? ಅವ್ರು ಕೊಡ್ತಾ ಇಲ್ಲ, ಇದು ಅಡ್ಮಿಷನ್ ಕೊಡಲ್ಲ, ಇಷ್ಟು ಕಾಸು ಕೊಡ್ರಿ ನಮಗೆ, ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಏನು ಮಾಡ್ತೀವಿ, ಅವಳು ಫೀಸ್ ಕೇಳ್ತಾರೆ, ಇಲ್ಲ ಅಂತ ಫೀಸ್ ತಗೊಂಡು ಹೋಗು ಹೇಳಿದ್ದಾರೆ.
RTTC ಫ್ರೀ ಏನಿಲ್ಲ. ಇವ್ರು ಬಂದು ನಾವು ಫೀಸ್ ಕಟ್ಟೇಬೇಕು ಹೇಳ್ತಾರೆ. ಫೀಸ್ ಕಟ್ಟಲಿಲ್ಲ ಅಂದರೆ ಟೀಸ್ ತಗೊಂಡು ಹೋಗ್ರಿ ಅಂತ ಹೇಳ್ತಾರೆ. ಇಲ್ಲಾಂದರೆ ಮಕ್ಕಳನ್ನ ಫೇಲ್ ಆಗ್ತೀವಿ ಹೇಳ್ತಾರೆ. ಬರ್ತಾರೆ ಮಕ್ಕಳನ್ನ ಹಾಲ್ ಟಿಕೆಟ್ ಕೊಡೋದಿಲ್ಲ. ಇವಾಗ 2 ದಿನ ಹಾಲ್ ಟಿಕೆಟ್ ಕೊಟ್ಟಿಲ್ಲ. ಹೀಗೆ ಹೋಗಿ ಕೇಳ್ಕೊಂಡು ಬಂದಿದ್ವಿ, ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. 20 ಜನಕ್ಕೆ ಸೀಟ್ ಸಿಕ್ಕಿದೆ. 20 ಜನದಲ್ಲಿ ನಿಮಗೆಲ್ಲ ಸೀಟ್ ಸಿಕ್ಕಿದೆ ಬನ್ನಿ ಅಂತ ಆಫೀಸ್ ಹತ್ರ ಬನ್ನಿ ಮಾತಾಡಬೇಕು ಅಂತ ಕರೆದ್ರು. ಹೋದ್ವಿ. ಹೋಗಾದ್ಮೇಲೆ 25,000 ಎಕ್ಸ್ಟ್ರಾ ಆ್ಯಕ್ಟಿವ್ ಕ್ಲಾಸ್ಗೆ 25,000 ಆಗುತ್ತೆ. ಎಕ್ಸ್ಟ್ರಾ ಆ್ಯಕ್ಟಿವ್ ಕ್ಲಾಸ್ ನೀವು ದುಡ್ಡು ಕಟ್ಟಲೇಬೇಕು. ನಮಗೆ ಗೌರ್ಮೆಂಟಿಂದ ಅಷ್ಟೇನು ಇಂಪ್ರೂವ್ಮೆಂಟ್ ಇಲ್ಲ. ಇದು ನಿಜವಾಗ್ಲೂ ಬಡವರಲ್ಲಿ ನಿರಾಸೆ ಮೂಡಿಸಿದೆ. ಈಗ ಸರ್ಕಾರ ಫ್ರೀ ಸೀಟ್ ಅಂತ ಅಲೌನ್ಸ್ ಮಾಡಿಬಿಟ್ಟು ಇವಾಗ ನಮಗೆ ಬಂದು 25,000 ನೀವು ಕಟ್ಟಬೇಕು. ಪ್ಲಸ್ ಬುಕ್ಸು ಯೂನಿಫಾರ್ಮ್ ಸಪ್ರೇಟಾಗಿ ತಗೋಬೇಕು. ಮತ್ತು ಸರ್ಕಾರ ಕೊಟ್ಟಿರೋ ಇದು ಏನೂ ಇಲ್ವಲ್ಲ ಮೇಡಮ್. ಖಾಸಗಿ ಶಾಲೆಗಳ ಅಕ್ರಮ ದೌರ್ಜನ್ಯದ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ವಲಯ ಶಿಕ್ಷಣಾಧಿಕಾರಿಗಳೇ ಅವರ ಜೊತೆ ಅಪವಿತ್ರ ಮೈತ್ರಿ ಮಾಡಿಕೊಂಡಿದ್ದಾರೆ. ಕೆಲ ಬಿಇಒಗಳು ಬಡವರಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತು ಅಂಗವಿಕಲರಿಗೆ ಮೀಸಲಾಗಿಟ್ಟಿರೋ RTE ಉಚಿತ ಸೀಟುಗಳ ಮಾರಾಟದಂತೆ ಪ್ರಾರಂಭಿಸಿರುವ ಕುರಿತು ದೂರುಗಳೂ ಇವೆ. ಬೇಲಿಯೇ ಎದ್ದು ಹೊಲ ಮೇಯ್ದ್ರೆ ಕಾಯುವವರು ಯಾರು ಹೇಳಿ? ಈ ಶಿಕ್ಷಣ ಅಧಿಕಾರಿಗಳು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ ರಾಜಕಾರಣಿಗಳಿಗೆ, ಮಠಾಧೀಶರಿಗೆ ಮತ್ತು ಭ್ರಷ್ಟರಿಗೆ ಹೆದರುವ ಅವಶ್ಯಕತೆ ಏನಿದೆ ಹೇಳಿ? ಇನ್ನು ಶಿಕ್ಷಣ ಸಚಿವರು ಕೂಡ ಎಲ್ಲ ಮುಲಾಜನ್ನ ಬದಿಗಿಟ್ಟು ಖಾಸಗಿ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅಷ್ಟೇ ಅಲ್ಲ, ಖಾಸಗಿ ಶಾಲೆಗಳ ಶಿಕ್ಷಣ ಮಾಫಿಯಾಕ್ಕೆ ಬ್ರೇಕ್ ಹಾಕಬೇಕು. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ, ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ kavarstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.